ರಾಜ್ಯದಲ್ಲಿ ಮತ್ತೊಮ್ಮೆ ದೇವಾಲಯಗಳಿಗೆ ಸಂಬಂಧಿಸಿದ ವಿವಾದ. ಇದು ವಿವಾದ ಹೌದೋ ಅಲ್ಲವೋ? ಬಿಜೆಪಿಯವರು ಕೇಳ್ತಾ ಇರುವ ಪ್ರಶ್ನೆಗಳ ಕರೆಕ್ಟಾ? ಕಾಂಗ್ರೆಸ್ನವರು ಕೊಡ್ತಾ ಇರುವ ಉತ್ತರಗಳ ಕರೆಕ್ಟಾ? ಎಲ್ಲ ಚರ್ಚೆ ಮಾಡೋಣ. ವಿವಾದ ಇರೋದನ್ನಂತೂ ತಳ್ಳಿ ಹಾಕೋದಕ್ಕಾಗೋದಿಲ್ಲ. 2001ರ ಧಾರ್ಮಿಕ ದತ್ತಿ ವಿಧೇಯಕಕ್ಕೆ ರಾಜ್ಯ ಸರ್ಕಾರ ತಿದ್ದುಪಡಿ ತಂದಿದೆ. ನಿನ್ನೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಯಿತು. ವಿಧೇಯಕವನ್ನ ಮಂಡಿಸಿದಾಗ ಬಿಜೆಪಿಯವರು ಚಕಾರ ಎತ್ತಲಿಲ್ಲ. ಏಕಾಏಕಿ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆದ ದೇವಾಲಯದ ದುಡ್ಡನ್ನ ಸಿದ್ದರಾಮಯ್ಯನವರು ಕೊಳ್ಳೆ ಹೊಡಿತಿದ್ದಾರೆ ಅನ್ನೋ ಲೆವೆಲ್. ವಿಧೇಯಕ ಮಂಡಿಸಿದಾಗ ಏನೂ ಇರಲಿಲ್ಲ. ಒಂದು ದೇವಸ್ಥಾನದ ಆದಾಯ 1 ಕೋಟಿ ಮೀರಿದ್ರೆ 10% ಸರ್ಕಾರಕ್ಕೆ ಕೊಡಬೇಕು. ದೇವಸ್ಥಾನದ ಆದಾಯ 10 ಲಕ್ಷ ದಾಟಿದ್ರೆ 5% ಸರ್ಕಾರಕ್ಕೆ ಕೊಡಬೇಕು ಅನ್ನುವ ತಿದ್ದುಪಡಿಗೆ ಏನು ಚರ್ಚನೆ ಆಗಲಿಲ್ಲ. ಅದ್ರ ಮೇಲೆ ಪಾಸ್ ಆಯಿತು. ರಾತ್ರಿಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಯಿತು. ಎಲ್ಲಿ ತನಕ ಅಂದರೆ ಫೋಟೋಗಳನ್ನು ಹಾಕುವಷ್ಟು. ಹುಂಡಿ ಇದೆ ಅಲ್ಲಿ. ಸಿದ್ದರಾಮಯ್ಯನವರು ಯಾರ್ದೋ ಫೋಟೋಗೆ ಸಿದ್ದರಾಮಯ್ಯನವರು ಮುಖ ಅಂಟಿಸಿದ್ದಾರೆ. ಗಂಟು ತಗೊಂಡು ಹೋಗ್ತಾ ಇರೋದು. ಮೇಲ್ಗಡೆ ಏನು, ಹಿಂದೂಗಳಿಗೆ ದ್ರೋಹ ಬಗೆಯಲು ಸದಾ ಸಿದ್ಧ ಸರ್ಕಾರ, ಉಂಡು ಹೋದ ಹುಂಡಿ ಕೊಂಡು ಹೋದ ಅಂತ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ದೇವಸ್ಥಾನಗಳ ಲೂಟಿ ಒಂದೇ ದಾರಿ ಅನ್ನುವ ಇನ್ನೊಂದು. ಸಿದ್ದರಾಮಯ್ಯನವರು ಏನೋ ಬೈನಾಕ್ಯುಲರ್ ಹಿಡ್ಕೊಂಡು ದೇವಸ್ಥಾನದ ಕಡೆಗೆ ನೋಡ್ತಾ ಇರುವಂಥ ಫೋಟೋ ಎಡಿಟೆಡ್. ಅಂದು ಘಜ್ನಿ ದೇವಸ್ಥಾನಗಳನ್ನು ನಿರಂತರವಾಗಿ ಲೂಟಿ ಮಾಡಿದ್ದ ಇಂದು ಸಿದ್ದರಾಮಯ್ಯ ಸರ್ಕಾರ ದೇವಾಲಯಗಳ ಲೂಟಿಗಿಳಿದು ತಮ್ಮ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳಲು ನೋಡುತ್ತಿದೆ. ಭಕ್ತರ ಕಾಣಿಕೆ ಹುಂಡಿಗೆ ಕನ್ನ ಹಾಕಿದ ಕಾಂಗ್ರೆಸ್ ಸರ್ಕಾರ ಶಾಪಗ್ರಸ್ತವಾಗುವುದು ನಿಶ್ಚಿತ ಅಂತ ಒಂದು ಟ್ವೀಟ್ ಮಾಡಿದ್ರು. ಒಂದು ಅಭಿಯಾನ ನಡೀತು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಆಕ್ಚುಲಿ ಏನಿದು ವಿಧೇಯಕ? ಮುಂಚೆ ಇದ್ದದ್ದೇನು, ಇವರು ತಂದ ತಿದ್ದುಪಡಿ ಏನು ಎಲ್ಲ ಮಾತಾಡೋಣ. ಅದರ ಜೊತೆಗೆ ಈ ಚರ್ಚೆ ಇಲ್ಲಿಗೆ ನಿಲ್ಲದಲ್ಲ. ಇದು ದೇರ್ ಇಸ್ ಅ ಲಾರ್ಜರ್ ಕ್ವಶನ್. ಉತ್ತರ ಕೊಡಬೇಕಾಗಿರೋರು ಬರೀ ಕಾಂಗ್ರೆಸ್ನವರು ಅಷ್ಟೇ ಅಲ್ಲ. ಇದುವರೆಗೂ ನಮ್ಮನ್ನಾಳಿರುವ ಪ್ರತಿಯೊಬ್ಬರು ಉತ್ತರ ಕೊಡಬೇಕು. ಯಾರಿಗೂ ಇಲ್ಲದ ನಿಯಮಗಳು ಹಿಂದೂ ದೇವಸ್ಥಾನಗಳಿಗಷ್ಟೇ ಯಾಕೆ? ಚರ್ಚು, ಮಸೀದಿ ಸೇರಿದಂತೆ ಅಲ್ಪಸಂಖ್ಯಾತರ ಯಾವ ಪ್ರಾರ್ಥನಾ ಸ್ಥಳಗಳು, ಪೂಜಾ ಸ್ಥಳಗಳ ಮೇಲೆ ಸರ್ಕಾರದ ನಿಯಂತ್ರಣ ಇಲ್ಲ. ಬರೀ ದೇವಸ್ಥಾನದ ಮೇಲಷ್ಟೇ. ಕರ್ನಾಟಕದಲ್ಲೇ 35,000 ದೇವಸ್ಥಾನಗಳು ಮುಜರಾಯಿ ಇಲಾಖೆಯಲ್ಲಿದ್ದಾವೆ. ದೇಶದಾದ್ಯಂತ ಇರುವ ಒಟ್ಟು ದೇವಸ್ಥಾನಗಳ ಸಂಖ್ಯೆ 9 ಲಕ್ಷ ಅಂತ ಹೇಳಲಾಗುತ್ತೆ. 4 ಲಕ್ಷ ದೇವಸ್ಥಾನಗಳು ಮುಜರಾಯಿ ಇಲಾಖೆ ಅಡಿ ಬರ್ತವೆ. ಸುಪ್ರೀಂ ಕೋರ್ಟ್ಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಲಾಗಿತ್ತು. ಅದರಲ್ಲಿ ಹೇಳಲಾದ ಸಂಖ್ಯೆ 9 ಲಕ್ಷ ದೇವಸ್ಥಾನಗಳಿದ್ದಾವೆ. ಅವುಗಳ ಪೈಕಿ 4 ಲಕ್ಷ ದೇವಸ್ಥಾನಗಳು ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರ್ತವೆ. ಇನ್ಯಾವ ಧರ್ಮೀಯರಿಗೂ ಇಲ್ಲದೆ ಇರುವಂಥ ಈ ರಿಸ್ಟ್ರಿಕ್ಷನ್ ಹಿಂದೂಗಳಿಗೆ ಯಾಕೆ?
ವಿಜಯೇಂದ್ರ ಅವರು ಈ ತಿದ್ದುಪಡಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ ದ ಸೆನ್ಸ್ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ನಿಮ್ಗೆ ಅರ್ಥನೇ ಆಗಿಲ್ಲ ಇದು. ಈ ಹಿಂದೆ ನೀವು ತರುವುದಕ್ಕೆ ಹೊರಟಿದ್ದನ್ನ ನಾವೀಗ ತಂದಿದ್ದೀವಿ. ಕೇಳಿಸ್ಕೊಳ್ಳಿ ಒಂದ್ಸಲ. ಮತ್ತೊಂದು ಕಡೆ ಸರ್ಕಾರಿ ನೌಕರರಿಗೂ ಕೂಡ ಸಂಬಳ ಕೊಡ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಅಂತರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ. ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ, ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. 224 ಕ್ಷೇತ್ರದ ಯಾವುದೇ ಒಬ್ಬ ಶಾಸಕರುಗಳು ತಮ್ಮ ಕ್ಷೇತ್ರದಲ್ಲಿ ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ₹1 ಅನುದಾನನೂ ಕೂಡ ಕೊಡ್ತಾ ಇಲ್ಲ ಈ ವಿಚಾರದಲ್ಲಿ. ಹಾಗಾಗಿ ಯಾವುದೇ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ಈ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ. ಅಂದರೆ ನಾವೇನು ಹೊಸ ಕಾಯ್ದೆ ಇಲ್ಲ, ಇದು ಹಿಂದೆ ಇದ್ದಂಥ ಕಾಯ್ದೆಗೆ, ಬಿ ಜೆ ಪಿಯವರು ತಂದಿರ್ತಕ್ಕಂಥ ಕಾಯ್ದೆಗೆ ನಾವು ಕೆಲವು ತಿದ್ದುಪಡಿ ಮಾಡಿದ್ದೀವಿ ಅಷ್ಟೇ. ಕಾನೂನು ಅರಿವಿಲ್ಲದೆ ಇರ್ತಕ್ಕಂಥವರು ಬಿ ಜೆ ಪಿ ಅಧ್ಯಕ್ಷರು ಈ ರೀತಿ ಅಪಾದನೆ ಮಾಡ್ತಿರ್ತಕ್ಕಂಥದ್ದು ಯಾವ ಪುರುಷಾರ್ಥನೋ ನನಗಂತೂ ಗೊತ್ತಾಗ್ತಿಲ್ಲ. ಬರೋದೇ 30 ಕೋಟಿ ಕೂಡ ಅಷ್ಟು ಹಣ ಸೀಕ್ರೆಟ್ ದೇವಸ್ಥಾನಗಳಿಗೆ, ಅರ್ಚಕರಿಗೆ, ನೌಕರ ವರ್ಗಕ್ಕೆ ಖರ್ಚು ಮಾಡ್ತೀವಿ. ಅದ್ರ ಜೊತೆಗೆ ಸರ್ಕಾರನೂ ಅವ್ರು ಸಪೋರ್ಟ್ ಮಾಡುತ್ತೆ. ಒಳ್ಳೆಯ ಉದ್ದೇಶನ ನಾವು ಮಾಡಿದ್ದೀವಿ. ಅಸೆಂಬ್ಲಿನಲ್ಲಿ ಎಲ್ಲ ಯುನಾನಿಮಸ್ ಆಗಿ ಮಾಡಿಕೊಟ್ರು. ಆಮೇಲೆ ಸರ್ಕಾರದ ದುಡ್ಡು ಏನು ಈ ಹೊಡೆಯೋದಕ್ಕೆ ಅಂತ ಎಲ್ಲ ಹೇಳ್ತಾರೆ. ಅದೆಲ್ಲ ಪರ್ಸೆಂಟೇಜ್ ವ್ಯವಹಾರಗಳು ಬಿ ಜೆ ಪಿ ಸರ್ಕಾರದ್ದು. ಆಮೇಲೆ ಏನು ಹಣ ಬರುತ್ತೆ, ಪ್ರತಿ ಪೈಸಾ ಕೂಡ ದೇವಸ್ಥಾನಕ್ಕೆ, ಅರ್ಚಕರಿಗೆ ಹೋಗುತ್ತೆ. ವಿವಾದ ಮಾಡೋದೇ ಅವ್ರ ಕೆಲಸ, ಮುಟ್ಟುಗುಣ ಬಿ ಜೆ ಪಿಯವರು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು, ಎಂ ಜಿ ಮಹೇಶ್ ಬಿ ಜೆ ಪಿಯಿಂದ, ರಾಜು ಗೌಡ ಅವರು ಜೆ ಡಿ ಎಸ್ನಿಂದ, 3 ಜನ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಉಮರ್ ಶರೀಫ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಉಮರ್ ಶರೀಫ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ಗೌಡ ಹಿಂದೂ ಜನಜಾಗೃತಿ ಸಮಿತಿಯಿಂದ ನಮ್ಮ ಜೊತೆಗಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಷಮಾ ಭಾರದ್ವಾಜ್ ವಕೀಲರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ಜಿ ಮಹೇಶ್ ಅವ್ರದ್ದು ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ. ನೀವೇನು ಕಾನೂನನ್ನು ಇಟ್ಟಿದ್ರಿ, ಇವ್ರೇನು ಚೇಂಜ್ ಮಾಡಿದ್ದಾರೆ, ಏನು ಅನ್ಯಾಯ ಆಯಿತು? ನೋಡಿ, ನಿನ್ನೆ ವಿಧೇಯಕದ ಮೇಲೆ ಚರ್ಚೆ ನಡೆಯುವಾಗ ಚಕಾರ ಇಲ್ಲ, ಅಂದರೆ ಅದನ್ನು ವಿರೋಧಿಸಲಿಲ್ಲ. ಆರ್ಗ ಜ್ಞಾನೇಂದ್ರ ಅವರು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಆ್ಯಕ್ಚುಲಿ ಚರ್ಚೆಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಿದ್ದು ಯು ಟಿ ಖಾದರ್ ಅವರು, ಸ್ಪೀಕರ್ ಅವರು ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಿದ್ರು. ನೆನ್ನೆ ಇಲ್ಲದೆ ಇದ್ದದ್ದು ಏನೋ ರಾತ್ರಿ ಏನು ಶುರುವಾಯ್ತು ಇದು? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಕಳೆದ ಒಂದು ಹಲವು ದಿನಗಳಿಂದ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಅನೇಕ ನೀತಿ ಮತ್ತು ಅವ್ರು ತೆಗೆದುಕೊಳ್ಳುತ್ತಿರ್ತಕ್ಕಂಥ ಧೋರಣೆಗಳ ಬಗ್ಗೆ ಇದರಲ್ಲಿ ನಮ್ಮ ಬಿ ಜೆ ಪಿಯ ವಿರೋಧ ಮಾತ್ರ. ನಾವು ಹಿಂದೊಮ್ಮೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸೇವ್ ಟೆಂಪಲ್ಸ್ ಫ್ರಮ್ ಗೌರ್ಮೆಂಟ್ ಅಂತೇಳಿ ನಾವು ಅದಕ್ಕೆ ಬೇಕಾದಂಥ ಒಂದು ಬಿಲ್ ತರಬೇಕು ಅಂತ ಪ್ರಯತ್ನ ಮಾಡಿದ್ವಿ ನಮ್ಮ ಸರ್ಕಾರದೊಳಗಡೆ. ಅಂದರೆ ಇವತ್ತೇನು ದೇಶದ ಸುಪ್ರೀಂ ಕೋರ್ಟ್ ಮುಂದೆ 100 ಮೊಕದ್ದಮೆಗಳು ಇದಕ್ಕೆ ಸಂಬಂಧಪಟ್ಟಂತ ಇದೆ. ಒಂದು ಅಂದಾಜು ದೇಶದ ಸುಮಾರು ನಮ್ಮ 2.3% GDPಗಳು ಇಡೀ ದೇಶದ್ದಾವೇ 4 ಲಕ್ಷ ದೇವಸ್ಥಾನಗಳು ಅಂತ ಹೇಳಿದ್ರಿ ಭಾರತದೊಳಗಡೆ ಇರ್ತಕ್ಕಂಥ, ಎಲ್ಲವೂ ಸರ್ಕಾರದಿಂದ ಫ್ರೀ ಆಗಬೇಕು ಅಂತ. ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಕೊಟ್ಟಂಥದ್ದು ನಾವು ಏನು ಕಾಂಗ್ರೆಸ್ ತೆಗೆದುಕೊಂಡಂಥ ಇದನ್ನು ಪ್ರೋಆ್ಯಕ್ಟಿವ್ ಅಂತ ನಾನು ಹೇಳಲ್ಲ, ಆದರೆ ಒಂದು ತುಷ್ಟೀಕರಣದ ರಾಜಕಾರಣದ ಒಳಗಡೆ ಇಡೀ ಇದು ಏನು ಸರ್ಕಾರ ಏನು ಇದಕ್ಕೆ ಹಣ ಸಂಗ್ರಹ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕಳೆದ ಬ್ಯಾಲೆನ್ಸ್ ಶೀಟ್ ಪ್ರಕಾರ 450 ಕೋಟಿ ರೂಪಾಯಿ ಕರ್ನಾಟಕದ ಎ ಗ್ರೇಡ್ಸ್ ದೇವಸ್ಥಾನಗಳಿಂದ ಬಂದಿದೆ ಅಂತೇಳಿ. 30 ಕೋಟಿ ಅಂತ ಇಲ್ಲ, 450 ಕೋಟಿ ರೂಪಾಯಿ ಸರ್ಕಾರದ ಅಧಿಕೃತವಾದಂಥ ದಾಖಲೆಯ ಆಡಿಟ್ ವರದಿ ಪ್ರಕಾರ 450 crores 22-23 ಸರ್ಕಾರ ಮಂಡನೆ ಮಾಡಿರೋಂಥದ್ದು. ಅದರಲ್ಲಿ ಅವ್ರ ಖರ್ಚು ಈ ಥರ ತೋರಿಸಿದ್ದಾರೆ. 14% ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು, 4% ಆಡಿಟ್ ಫೀಸು, ಸುಮಾರು 4-10% ಕಮಿಷನ್ ಇದೆ, ಕಮಿಷನರ್ ಆಫ್ ಕಾಮನ್ ಗೂಡ್ಸ್ ತೊಗೊಳಕ್ಕೆ, ಅಂದರೆ ಫಂಡ್ ಅಂತ, ಗೂಡ್ಸ್ ಫಂಡ್ ಅಂತೇಳಿ ಅದಕ್ಕೆ 4-10%.
ರಿಮೈನಿಂಗ್ ಅಷ್ಟು ಹಣವನ್ನು ಕೂಡ ಸರ್ಕಾರ ಬೇರೆ ಬೇರೆ ವಿವಿಧ ಯೋಜನೆಗಳಿಗೆ ವಿನಿಯೋಗಿಸ್ತಾ ಇದೆ. ದ ಸ್ಕೀಮ್ಸ್ ಆಫ್ ದ ಗೌರ್ಮೆಂಟ್ಗೆ ಯೂಸ್ ಮಾಡ್ತಾ ಇರೋಂಥದ್ದು ಈ ಹಣವನ್ನು ಯೂಸ್ ಮಾಡ್ತಾರೆ. ಅಂದ್ರೆ ಸಿ ಗ್ರೇಡ್ ದೇವಸ್ಥಾನಗಳ ಮೇಂಟೆನೆನ್ಸ್ ಕೊಡ್ತಾ ಇದ್ದೀವಿ, ದೇವಸ್ಥಾನ ದುಡ್ಡು ದೇವಸ್ಥಾನ ಕೊಡ್ತೀವಿ ಅಂತ. ಅದ್ರ ಜೊತೆಗೆ ಈ ಆರಾಧನಾ ಅಂತ ಏನು 19A ಮತ್ತು 25Bಗೆ ಅವರು ತಿದ್ದುಪಡಿ ತಂದಂಥ ಸಂದರ್ಭದೊಳಗಡೆ ಇದನ್ನ ಆರಾಧನಾ ಏನು 1991ರಲ್ಲಿ ಆರಾಧನಾ ಸ್ಕೀಮನ್ನು ಇದ್ದಂಥದ್ದು ಎನ್ಲಾರ್ಜ್ಮೆಂಟ್ ಮಾಡಿ ಈ ಹಿಂದೂ ಧಾರ್ಮಿಕ ದತ್ತೆ ಒಳಗಡೆ ಕೂಡ ಅಲ್ಪಸಂಖ್ಯಾತರನ್ನ ನೇಮಕ ಮಾಡಬೇಕು ಅಂತ ಹೊರಟಿರುವಂಥ ಒಂದು ದೊಡ್ಡ ಹುನ್ನಾರ. ಓಕೆ. ಮತ್ತು ಎರಡನೇ ಪಾಯಿಂಟು, ಈ ಆಸಕ್ತಿ ನಿಮಗೆ ಮಸೀದಿಗಳಲ್ಲಿ ವಕ್ಫ್ ಪ್ರಾಪರ್ಟಿಗಳ ಬಗ್ಗೆ ಇಗರ್ಜಿ ಬಗ್ಗೆ ಯಾಕಿಲ್ಲ? ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ತಾವು ಎಲ್ಲ ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಬಹಳ ದೊಡ್ಡ ಮಾತನಾಡ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ನನಗೆ ಇವತ್ತು ನೀವು ಹೇಳಬೇಕು, ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ, ರಾಗ ದ್ವೇಷವಿಲ್ಲದೆ ತಾರತಮ್ಯವಿಲ್ಲದೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತೀವಿ. ಧಾರ್ಮಿಕ ದತ್ತಿ ಇಲಾಖೆ ಅಸ್ತಿತ್ವಕ್ಕೆ ಬಂದಿರೋದೇ ಸಿದ್ದರಾಮಯ್ಯನವರು ಅಧಿಕಾರ. ನಾನು ಆ ಪ್ರಶ್ನೆ ಹೇಳ್ತಿಲ್ಲ. ಸಿದ್ದರಾಮಯ್ಯ ನೋಡಿ, ಫ್ರೀ ಮಾಡ್ತೀವಿ ಅಂತ ಮಾಡಿದಂಥದ್ದು ಇಲ್ಲಿ ಪ್ರಶ್ನೆ ನಾನು ಮಾಡ್ತಾ ಮಹೇಶ್ ಅವರೇ, ಇವತ್ತು ನೀವು ಪೊಲಿಟಿಕಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಇದ್ದೀರಿ ಅನ್ನೋ ಕಾರಣಕ್ಕೆ ಅಭಿಪ್ರಾಯಗಳು ಬೇರೆ ಇರಬಹುದು. ಬಟ್ ಆಸ್ ಅ ಜರ್ನಲಿಸ್ಟ್ ನನ್ನ ಪ್ರಶ್ನೆ ಮೂವರಿಗೂ ಸಮಾನವಾದಂಥದ್ದು. ಸಮಾನವಾದಂತ ಪ್ರಶ್ನೆ ಇದೆ. ಸ್ವೀಕಾರ ಮಾಡಿದ್ದೀನಿ ನಾನು. ಅಜಿತ್ ಸರ್, ಫ್ರೀ ಟೆಂಪಲ್ ಮಾಡುವ ಪ್ರಯತ್ನ ಮಾಡಿದೆವು ನಾವು ಅಂತ ಹೇಳ್ತಾ ಹೇಳ್ತೀನಿ. ನಮ್ಗೆ ನಾವು ಇಡೀ ನೋಡಿ, ಜಗ್ಗಿ ವಾಸುದೇವರು ಇಡೀ ದೇಶದೊಳಗಡೆ ಈ ಮೂವ್ಮೆಂಟ್ ತೆಗೆದಂತ ಸಂದರ್ಭದಲ್ಲಿ ಕರ್ನಾಟಕದ ನಮ್ಮ ಪ್ರಥಮ ಪ್ರಯತ್ನ ಮಾಡಿದ್ವಿ. ನಾವು ಏನ್ ಪ್ರಯತ್ನ ಮಾಡಿದ್ರಿ? ನಾವು ಇದಕ್ಕೆ ತಕ್ಕಂತ ಬಿಲ್ ತರಬೇಕು, ಅದಕ್ಕೆ ಬೇಕಾಗಿದ್ದಂತ ಮೊಡಾಲಿಟೀಸ್ ಮಾಡಿದ್ವಿ, ಅನೌನ್ಸ್ ಮಾಡಿದ್ವಿ ನಾವು. ಆಮೇಲೆ ನಮ್ಗೆ ಮ್ಯಾಂಡೇಟ್ ಸಿಕ್ಕಿಲ್ಲ. ಅಂದ್ರೆ ನೀವು ಹೊಸದಾಗಿ ಸರ್ಕಾರ ಮ್ಯಾಂಡೇಟ್ ಸಿಕ್ಕಿಲ್ಲ ನಿಮ್ಗೆ. ನಾವ್ ಹೇಳ್ತೀವಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಅಂತ ನಾವು ಮಾಡಿದ್ವಿ. ಇಲ್ಲಿ ಪ್ರಶ್ನೆ ಇರುವಂತದ್ದು ತಮ್ಗೆ ನಾನು ಕೇಳ್ತಿರ್ತಕ್ಕಂಥ ತಮ್ಮ ಮುಖಾಂತರ ಕೇಳ್ತಿರ್ತದ ಸರ್ಕಾರಕ್ಕೆ, ತಮ್ಗೆ ಇದಕ್ಕೆ ಯಾಕೆ ಆಸಕ್ತಿ ಇಲ್ಲ? ಈ ರಾಜ್ಯದೊಳಗಡೆ ಇಷ್ಟು ಸುಮಾರು 4,500 ಮಸೀದಿಗಳಿದ್ದಾವೆ, ದರ್ಗಾಗಳಿದ್ದಾವೆ, ಅನೇಕ ಚರ್ಚ್ಗಳಿದೆ. ಅವ್ರಿಗೆ ಯಾರು ಇಲ್ದಿರೋ ಅಂತದ್ದು ಹಿಂದೂಗಳು ಹಣದ ಬಗ್ಗೆ ನಿಮ್ಗೆ ಲಾರ್ಜರ್ ಕ್ವಶನ್ ಐ ವಾಂಟ್ ಟು ಡಿಸ್ಕಸ್ ಟುಡೇ. ನಾನು ಆ ವಿಷಯ ಇವತ್ತು ಚರ್ಚೆ ಆಗಬೇಕು ಅಂತ ನಂದು ಬಯಕೆ. ವಿಧೇಯಕದ ಬಗ್ಗೆ ಒಂದು ರಿಯಾಕ್ಷನ್ ತಗೊಳ್ತೀನಿ. ನಟರಾಜ್ ಗೌಡ್ರು, ಈಗ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತೆ ಧರ್ಮಾದಾಯ ಈ ಅಧಿಸೂಚನೆ ನಿಯಮಗಳಿದಾವಲ್ಲ, ಇದನ್ನ ಇವತ್ತು ಮಾಡಿರೋಂಥದ್ದಲ್ಲ. 2011ರಲ್ಲಿ ತಿದ್ದುಪಡಿ ಆಗಿತ್ತು. ಏನು ತಿದ್ದುಪಡಿ ಆಗಿತ್ತು? 5 ಲಕ್ಷದಿಂದ 10 ಲಕ್ಷ ರೂಪಾಯಿನಲ್ಲಿ ಯಾವ ದೇವಸ್ಥಾನದಲ್ಲಿ ಆದಾಯ ಬರುತ್ತೆ ಅದರೊಳಗೆ ನಿವ್ವಳ ಲಾಭದಲ್ಲಿ 5% ತಗೊಬೇಕು ಅಂತ. 5 ಲಕ್ಷದಿಂದ 10 ಲಕ್ಷ ಆದಾಯ ಇದ್ದರೆ 10 ಲಕ್ಷದ ಮೇಲ್ಪಟ್ಟಿದ್ರೆ 10% ತಗೋಬೇಕು ಅಂತ ಹೇಳಿ BJP ಸರ್ಕಾರ ತಿದ್ದುಪಡಿ ಅಂತ ತಂದಿದ್ದು 2011ರಲ್ಲಿ. ಅದಾದ ಮೇಲೂ 4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ BJPಯಿಂದ, 4 ಜನ ಮುಖ್ಯಮಂತ್ರಿಗಳು ಈ ದಶಕದಲ್ಲಿ. ಹಂಗಿದ್ರೂ ಕೂಡ ಇವಾಗ ನಾವು ತಿದ್ದುಪಡಿ ತರ್ತಾ ಇರ್ತಕ್ಕಂಥದ್ದೇನು? 34,000 ದೇವಸ್ಥಾನಗಳು, ಸಿ ದರ್ಜೆಯ ದೇವಸ್ಥಾನಗಳು, 34,165 ಸ್ಪೆಸಿಫಿಕ್ ಆಗಿ. ಆ ದೇವಸ್ಥಾನಗಳ ಏನಾದರೂ ಆರ್ಥಿಕತೆ ಕೊರತೆ ಇರ್ತದೆ, ಅದು ಅರ್ಚಕರಿಗೆ ಆರ್ಥಿಕವಾಗಿ ಕಷ್ಟ ಇರ್ತದೆ, ಅವ್ರಿಗೆ ಅನುಕೂಲ ಆಗಲಿ ಅಂತ ಒಂದು ತಿದ್ದುಪಡಿ ತಂದು ಅವ್ರಿಗೆ ಒಂದು ವರದಾನ ಇದು. ಏನಂದರೆ ಅವ್ರಿಗೆ 5 ಲಕ್ಷ ರೂಪಾಯಿ ಅವ್ರಿಗೆ ವಿಮೆ, ಅವ್ರಿಗೆ ಮೃತರಾದರೆ 2 ಲಕ್ಷ ರೂಪಾಯಿ ಅವ್ರ ದುಡ್ಡು ಕೊಡುವಂಥದ್ದು, ಅವರ ಮಕ್ಕಳಿಗೆ 5,000 ರೂಪಾಯಿಂದ 50,000 ರೂಪಾಯಿ ಕೊಡುವಂಥದ್ದು. ಇಂಥ ಒಂದು ಐತಿಹಾಸಿಕವಾದ ನಿರ್ಣಯವನ್ನು ತೆಗೆದುಕೊಂಡ ಮೇಲೆ, ಯಾಕಂದರೆ 34,000 ದೇವಸ್ಥಾನಗಳಿಗೆ ಅನುಕೂಲ ಆಗೋದ್ರಿಂದ, ಅದನ್ನೇನು ಬೇರೆಯವ್ರಿಗೇನು ಅನುಕೂಲ ಆಗೋದ್ರಿಂದ ಅಂತ ಒಂದು ಒಳ್ಳೆ ನಿರ್ಣಯ ತೆಗೆದುಕೊಂಡಾಗ BJPಯವರಲ್ಲಿ ಒಪ್ಕೊಂಡೋದ್ರು. ಚೆನ್ನಾಗಿ ಖುಷಿಯಾಗಿ ಹೋದ್ರು. ಅವರು ಓದಿಲ್ವೋ ಗೊತ್ತಿಲ್ಲ, ಒಪ್ಕೊಂಡು ಹೋಗಿ ಅವರೇ ತಂದ ಕಾನೂನನ್ನ, ಅವರೇ ತಂದ ತಿದ್ದುಪಡಿಯನ್ನ. ಒಂದು ನಿಮಿಷ ಕಾಂಪೋಸಿಟ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ವಿವಾದದಲ್ಲಿರುವ 2 ಇನ್ಸ್ಟಿಟ್ಯೂಷನ್ಗಳಿಗೆ ಸಂಬಂಧಿಸಿದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ರೀ. ಹಿಂದೂ ಮುಸ್ಲಿಂ ಮಧ್ಯದಲ್ಲಿ ಗಲಾಟೆ, ಬಾಬಾ ಬುಡನ್ಗಿರಿ ದತ್ತಪೀಠದ ವಿವಾದ ಇದೆ. ರಾಜ್ಯ ಸರ್ಕಾರಕ್ಕೆ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಈಗ ಅದು ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ್ಮೇಲೆ ಸೇರಿಸಬಹುದಾಗಿತ್ತಲ್ಲ. ಈಗ ಅಲ್ಲಿ ತನಕ ಹಿಂದೂಗಳಷ್ಟೇ ಇರ್ಲಿ ಅಂತೀರಾ? ಅಜಿತ್, ಅಲ್ಲಿ ತನಕ ಹಿಂದೂಗಳಷ್ಟೇ ಇರ್ಲಿ ಇದರಲ್ಲಿ ಇರ್ಬೇಕಲ್ವಾ? 34,165 ದೇವಾಲಯಗಳು, ಸಿ ವರ್ಗದ ದೇವಾಲಯಗಳಿಗೆ ಅರ್ಚಕರಿಗೆ ಅನುಕೂಲ ಆಗಬೇಕು, ಅವರಿಗೆ ವಸತಿಗೆ ಒಂದು ಪ್ರಯತ್ನ ಮಾಡಬೇಕು, ವಸತಿ ಕೊಡಲಿಕ್ಕೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡಲಿಕ್ಕೆ ಅವಕಾಶ ಮಾಡಬೇಕು, ಪ್ರಯತ್ನ ಮಾಡಬೇಕು, ವಿಮೆ ಮಾಡಬೇಕು, ಅವರು ಪ್ರವಾಸ ಮಾಡಿದ್ರೆ, ಧಾರ್ಮಿಕ ಪ್ರವಾಸ ಮಾಡಿದ್ರೆ ಕಾಶಿಗೆ ಹೋಗಲಿ ಅಥವಾ ಬೇರೆ ಯಾವುದೇ ಜಾಗಕ್ಕೆ ಹೋಗಲಿ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಈ ಉದ್ದೇಶಕ್ಕಾಗಿ ಇದನ್ನು
ತಿದ್ದುಪಡಿ ತಂದಿದ್ದಾರೆ. ಇಲ್ಲ, point of ತಿದ್ದುಪಡಿ order. ಮಾಡಿದ್ದಾರೆ. ಒಂದು ನಿಮಿಷ, ಬರ್ತೀನಿ. ಇವರೇನು 5 ಲಕ್ಷ ಹಾಕಿರೋದೇ ಅದನ್ನೇ, ಗೋ ಸಂರಕ್ಷಣೆ, ಇಲ್ಲ ಕೇಳಿ, ಹಿಂದೂ ಧಾರ್ಮಿಕ ದತ್ತಿಗಳು ಬೆಳೆಸುವಂಥದ್ದು. ಕೇಳಿಸ್ಕೊಂಬಿಡಿ. ಈಗ ಇವೆಲ್ಲವೂ ನಿಮಗೆ ಕೂಡ ತಾಳ್ಮೆ ಬೇಕು ಈ order ಬ್ರದರ್, ನೀವು ಹಾಕಿದ್ದಾರೆ. ತಾಳ್ಮೆ ತಗೊಳ್ಳಿ ಮಾತಾಡಿ. ಬಂದೆ Mislead ಮಾಡ್ಬೇಡಿ. Mislead ಮಾಡ್ಬೇಡಿ. ಮಹೇಶ್ ಅವರೇ, ಅವ್ರೊಂಚೂರು react ಮಾಡಿ. ಅವ್ರೊಂದು react ಮಾಡ್ಲಿ ಇರಿ ಅವ್ರು. ಕೇಳಿ, ಎಲ್ಲ you are wrong. ಒಂದ್ ನಿಮಿಷ ಮಹೇಶ್ ಅವರೇ, ಮಹೇಶ್ ಅವರೇ, Misleading. ನಾನು ರೂಲಿಂಗ್ ಪಾರ್ಟಿಯಿಂದ ಒಂದು ಒಪಿನಿಯನ್ ತಗೊಳ್ತಾ ಇದ್ದೀನಿ. ಇರ್ಲಿ, ಬಂದೆ ಬರ್ತೀನಿ, ನೀವು ಈ ಮಾತಾಡಬಹುದು. ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ 8 ಕೋಟಿ ರೂಪಾಯಿ ಬರುತ್ತೆ. ಎಲ್ಲ ಉದ್ದೇಶಗಳನ್ನು ಈಡೇರಿಸಲಿಕ್ಕಾಗಲ್ಲ. ಇವ್ರೇನು ಮಾಡಿದ್ರು, 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಆದಾಯದ ಬರೋದ್ರಲ್ಲೂ 5% ಮಾಡಿದ್ರು. ಅದನ್ನೂ ಅಬಾಲಿಷ್ ಮಾಡಿದ್ರು. ಇವಾಗ ಈ ತಿದ್ದುಪಡಿನಲ್ಲಿ 10 ಲಕ್ಷ ರೂಪಾಯಿವರೆಗೂ ಏನು ಕಲೆಕ್ಟ್ ಮಾಡೋಂಗಿಲ್ಲ. 10 ಲಕ್ಷದಿಂದ 1 ಕೋಟಿ ಅಲ್ಲಿ ಆದಾಯ ಬರುತ್ತೆ, ಅಲ್ಲಿ 5% ಮಾತ್ರ. ಈ ರೀತಿಯಾದ ಒಂದು ತಿದ್ದುಪಡಿಯನ್ನು ಸಕಾರಾತ್ಮಕವಾದ್ದು, ಅರ್ಚಕರಿಗೆ ಅನುಕೂಲ ಆಗಬೇಕು, ಸಿ ವರ್ಗದ ದೇವಸ್ಥಾನಗಳಿಗೆ ಅನುಕೂಲ ಆಗಬೇಕು, 34,000 ದೇವಸ್ಥಾನಗಳಿಗೆ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ತಿದ್ದುಪಡಿಯನ್ನು ತಂದಿದ್ದಾರೆ. ಇದರೊಳಗೆ ಏನು ತಕರಾರಿಲ್ಲ ಬಿಜೆಪಿಗೆ ಆಕ್ಚುಲಿ ನಿನ್ನೆ ಖುಷಿಯಾಗಿ ಹೋಗಿದ್ದಾರೆ ಇದನ್ನ. ಆದರೆ ಇದಕ್ಕಿದಂಗೆ ತಕರಾರು ಮಾಡಿಕೊಂಡು ಇದರೊಳಗೆ ಏನು ಯಾರಿಗೆ ಅನುಕೂಲ ಆಗುತ್ತೆ ಇದಕ್ಕೆ? ಎಸ್, ಒಂದೇ ವಕೀಲರು ಕ್ಷಮಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಕ್ಷಮಾ ಮೇಡಮ್, ಮೇಲ್ನೋಟಕ್ಕೆ ಎರಡೂ ಕಡೆಯ ವಾದಗಳನ್ನು ನೋಡಿದಾಗ ನನಗನ್ನಿಸ್ತು ಬಿಜೆಪಿ ಏನೋ ಸೆಲ್ಫ್ ಗೋಲ್ ಮಾಡ್ಕೊಳ್ತಾ ಇದರಲ್ಲಿ ಅಂತ. ಆಸ್ ಅನ್ ಅಡ್ವೊಕೇಟ್ ನಿಮಗೇನನ್ಸುತ್ತೆ? ಮೊದಲನೇದು, ಶ್ರೀ ಸಹಸ್ರಲಿಂಗೇಶ್ವರ ಕೇಸ್ನೊಳಗೆ 2015 ಈ ಕರ್ನಾಟಕ ಹಿಂದೂ ಚಾರಿಟಬಲ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಆಕ್ಟ್ 1997 ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಆಗಿರೋದು ಎಲ್ಲರಿಗೂ ನೆನಪಿಸಬೇಕಾಗಿರೋದು ಕಾನೂನೇ ಅನ್ಕಾನ್ಸ್ಟಿಟ್ಯೂಷನಲ್. ಇದನ್ನ ಚಾಲೆಂಜ್ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಓಕೆ, ಆ ಕೇಸ್ ಅಲ್ಲಿ ಪೆಂಡಿಂಗ್ ಇದೆ. ಅದರೊಳಗೆ ಇಂಟ್ರಿಮ್ ಆರ್ಡರ್ಗಳಲ್ಲಿ ಕೆಲವು ಭಾಗಗಳನ್ನ ಮಾತ್ರ ನೀವು ಫಾರ್ ದ ಪರ್ಪಸಸ್ ಆಫ್, ಅಂದ್ರೆ ವರ್ಕಿಂಗ್ ಗೆ ಅನುಕೂಲ ಆಗ್ಲಿ ಅನ್ನುವ ಕಾರಣಕ್ಕೆ ಕೆಲವು ಭಾಗಗಳಲ್ಲಿ ಮಾತ್ರ ಪರ್ಮಿಷನ್ ಗಳನ್ನ ಸರ್ಕಾರಕ್ಕೆ ಕೊಟ್ಟಿತ್ತು, ಉಪಯೋಗಿಸ್ಕೊಳ್ಳಿ ಅಂತ. ಈ ಸಮಯದಲ್ಲಿ ಒಂದು ತಿದ್ದುಪಡಿಯನ್ನ ಮಾಡಿದ್ರೆ ಇದು ನ್ಯಾಯಾಂಗದ ಉಲ್ಲಂಘನೆ ಅಂತ ಆಗೋದಿಲ್ವಾ? ಇದು ಮೊದಲನೇದಾಗಿ ನನಗೆ ಒಬ್ಬ ವಕೀಲೆ ಆಗಿ ಅನಿಸಿರುವಂತದ್ದು ಇದು ಮೊದಲನೇ ಟೆಕ್ನಿಕಲ್ ಇಶ್ಯೂ. ಇನ್ನು ಎರಡನೇದಕ್ಕೆ ಬರ್ತೀನಿ, ಅಂದ್ರೆ ಟು ಮೆರಿಟ್ಸ್ ಆಫ್ ದ ಮ್ಯಾಟರ್ ಏನೇ ಅಂತ ಹೇಳ್ಬರೋಣ. ಈ ಮೆರಿಟ್ಸ್ ಆಫ್ ದ ಮ್ಯಾಟರ್ ಬಂದಾಗ ಹೇಳ್ತಿದಾರಲ್ಲ ಇವರು, ಇಷ್ಟೆಲ್ಲಾನು ನಾವು ಕಲೆಕ್ಟ್ ಮಾಡಿ ಗ್ರೂಪ್ ಸಿ ಟೆಂಪಲ್ಸ್ ಅನುಕೂಲ ಮಾಡ್ಲಿಕ್ಕೆ ಅಂತಂದ್ ಹೇಳಿ. ಹೌದು, ಸರ್ಕಾರ ಯಾಕೆ ಮಾಡ್ಬೇಕು? ನೀವ್ ಯಾರ್ಯಾರು ಗ್ರೂಪ್ ಎ ಟೆಂಪಲ್ಸ್, ಗ್ರೂಪ್ ಬಿ ಟೆಂಪಲ್ಸ್ ಇರ್ತಾರೆ, ಅವರೇ ಮಾಡ್ಕೊಳ್ತಾರೆ. ಯಾಕೆ ಆ ಲಿಬರ್ಟಿನ ನಿಮಗೆ ದೇವಾಲಯಗಳಿಗೆ ಕೊಟ್ರೆ ಏನು ಸಮಸ್ಯೆ ಆಗತ್ತೆ? ಇನ್ನೊಂದು ವಾದ ಮಂಡಿಸ್ತಾರೆ, ಇಲ್ಲ ಇದೆಲ್ಲವೂ ಆ ಧಾರ್ಮಿಕ ಪರಿಷತ್ನಲ್ಲೇ ಉಳಿಯುತ್ತೆ, ನಾವು ಬೇರೆದಕ್ಕೆ ಏನಕ್ಕೂ ತಗೊಳ್ತಾ ಇಲ್ಲ ಅಂತಂತ ಹೇಳಿ. ಆದ್ರೆ ಆ ಉಳದ ಎಲ್ಲ, ಈಗ ನಾನು ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ, ಉಳದ ಎಲ್ಲ ಸಂಸ್ಥೆಗಳಿಗೂ ಸರ್ಕಾರ ದುಡ್ಡು ಕೊಡತ್ತೆ, ದೇವಾಲಯಗಳಿಂದ ಮಾತ್ರ ಸರ್ಕಾರ ದುಡ್ಡು ತಗೊಂಡು ಒಂದು ಪರಿಷತ್ತನ್ನ ಮಾಡಿ ನಾವು ಅದ್ರೊಳಗೆ ಇಡ್ತೀವಿ, ಅದರಿಂದ ನಿಮಗೆ ಗ್ರೂಪ್ ಸಿ ಟೆಂಪಲ್ಸ್ ಗೆ ನಾವು ಅನುಕೂಲ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದಾರಲ್ಲ, ಅದು ಸರ್ಕಾರದ ಅಗತ್ಯ ಏನಿದೆ ಇದ್ರೊಳಗೆ? ನಿಮಗ ಅಷ್ಟು ಅನುಕೂಲನೇ ಮಾಡ್ಬೇಕಾಗಿದೆಯಲ್ಲ, ಗೈಡ್ಲೈನ್ಸ್ ಹೊರಡಿಸಿ. ಈಗ ಕಂಪನಿ ಆಕ್ಟ್ಸ್ ಬರೋಣ, ಅದ್ರೊಳಗೆ ನಾವು CSR ಅಂತ ಹೇಳಿ ನೋಡಿಲ್ವಾ? ನೀವು ಹೇಳ್ತೀರಲ್ಲ 2% CSR ನೀವು ಕೊಡ್ರಿ ಅಂತ ಹೇಳಿ ಇದನ್ನ ಮಾಡಿ ಇಟ್ಟಿದ್ದೀರಿ, ಒಂದು ಪಟ್ಟಿ ಮಾಡಿ ಇಟ್ಟಿದ್ದೀರಿ, ಇದು CSR ಆಕ್ಟಿವಿಟಿ ಅಂತ ಕನ್ಸಿಡರ್ ಆಗುತ್ತೆ ಅಂತ. ಆ ರೀತಿ ಒಂದು ಗೈಡ್ಲೈನ್ ಮಾಡಿ ಬಿಟ್ಬಿಡಿ. ಯಾಕೆ ದೇವಾಲಯಗಳ ಮಧ್ಯೆ ಯಾಕೆ ಸರ್ಕಾರ ಯಾಕೆ ಬರ್ತಾ ಇದೆ ಅಲ್ಲಿ? ದೇರ್ ಈಸ್ ಈಕ್ವಾಲಿಟಿ. ಸಂವಿಧಾನ ಅಂತ ಹೇಳಿ ಎಲ್ಲ ಪಾರ್ಟಿಗಳು ಮಾತಾಡ್ತೀವಲ್ಲ, ಹಾಗಿದ್ರೆ ಈಕ್ವಾಲಿಟಿಯ ಬಗ್ಗೆನೇ ಮಾತಾಡೋಣ, ಸಂವಿಧಾನಿಕವಾಗಿಯೇ ಮಾತಾಡೋಣ. ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇತ್ತು, ಇಂಟ್ರಿಮ್ ಆರ್ಡರ್ ಗಳಲ್ಲಿ ಕೆಲವೊಂದಿಷ್ಟನ್ನು ಮಾತ್ರ ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳಿ ಅವಕಾಶ ಕೊಟ್ಟು, ಅಂತಹ ಸಮಯದಲ್ಲಿ ಈ ತಿದ್ದುಪಡಿಯನ್ನ ಮೊದಲನೇ ತಂದಿದ್ಯಾಕೆ? ಎರಡನೇದು, ತಗೊಂಡು ಬಂದ ಮೇಲೂ ಈ ತಗೊಂಡು ಬರಬೇಕು ಅನ್ನೋದು, ನಾನು ದೇವಾಲಯಗಳಲ್ಲಿ ಸರ್ಕಾರವನ್ನ ವೈ ಆರ್ ವಿ ರೀಡಿಂಗ್ ಸೆಕ್ಯುಲರಿಸಮ್ ಇನ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್? ಸರ್ಕಾರದ ಏನಿದೆ ಅಲ್ಲಿ ಕೆಲಸ? ನಾನು ಲಾರ್ಜರ್ ಕ್ವಶನ್ ಅನ್ನು ಅಡ್ರೆಸ್ ಮಾಡಬೇಕಾಗಿದೆ ಅಂತ ಹೇಳಿದ್ದು ಇದೇ ಉದ್ದೇಶಕ್ಕಾಗಿ. ಸರ್ಕಾರದವರು ಆಯ್ತು, ಪಾರ್ಟಿಗಳಾಯ್ತು, ಲಾರ್ಜರ್ ಕ್ವಶನ್ ಅನ್ನು ಅಡ್ರೆಸ್ ಮಾಡಬೇಕಾಗಿದೆ ಅಂತ ಹೇಳಿದ್ದು ಇದೇ ಉದ್ದೇಶಕ್ಕಾಗಿ. ಮಾತೆತ್ತಿದ್ರೆ ಎದೆ ಬಡ್ಕೊಂಡು ನಮ್ಮದು ಜಾತ್ಯತೀತ ದೇಶ. ನಟರಾಜಗೌಡ್ರೆ, ಜಾತ್ಯತೀತತೆ ಅಂದ್ರೆ ಏನು ಅನ್ನೋದನ್ನಾರು ಹೇಳ್ರಿ. ಆಯ್ತು, ಅದು ಈಗ ಇದು ಏನ್ ಜಾತ್ಯತೀತತೆ ಅಂದ್ರೆ? ಸೆಕ್ಯುಲರಿಸಮ್ ಅಂದ್ರೆ? ಸೆಕ್ಯುಲರಿಸಮ್ ಅಂದ್ರೆ ನನ್ನ ಧರ್ಮ. ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ರಾಜುಗೌಡ್ರು, ಅವರು ಪಕ್ಷದವರನ್ನ ಸೆಷನ್ ನಲ್ಲೂ ಕಾಲು ಎಳಿತೀರಪ್ಪ ನೀವು. ಜಾತ್ಯತೀತರ ಹೌದು ಅಲ್ವೋ? ಜಾತ್ಯತೀತತೆ ಅಂದ್ರೆ ಏನು ಹೇಳಿ ನನಗೆ? ಸೆಕ್ಯುಲರ್ ಅಂತ ಅವ್ರ ಪಕ್ಷದ ನೇಮಲ್ಲೇ ಇದೆ. ಆಯ್ತು, ಹಂಗಂದ್ರೆ ಏನು ಹೇಳಿ ನನಗೆ? ನಾವು ಅನ್ಕೊಂಡಾಗ ಧರ್ಮ ನಿರಪೇಕ್ಷತೆ ಅಂತ. ಏನಂದ್ರೆ ಧರ್ಮ ನಿರಪೇಕ್ಷತೆನಾ? ಇಲ್ಲ, ಇದು ಇದ್ರೊಳಗೆ ಏನ್ ಗೊತ್ತಾ, ಇದು ಒಂದು ತಾರತಮ್ಯ ಇದೆ, ಒಂದು ಅಸಮಾನತೆ ಇದೆ. ಏನು ಅಸಮಾನತೆ? ಈಗ ಸಿ ವರ್ಗದ ದೇವಾಲಯಗಳು
ಅವರ ಅರ್ಚಕರು, ಅವರ ಆರ್ಥಿಕ ಸ್ಥಿತಿ, ಅವರ ಭವಿಷ್ಯ, ಆ ದೇವಸ್ಥಾನದ ಅಭಿವೃದ್ಧಿ, ಇಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಾ ಬೇಡ ಅನ್ನೋದು ಬಹಳ ಇಂಪಾರ್ಟೆಂಟು. 34,100 ನಟರಾಜ್ ಗೌಡ್ರೆ, ತುಂಬ ಹಿಂದಿನಿಂದಲೂ ನಾನೊಂದು ಮಾತು ಹೇಳ್ತಾ ಇದ್ದೀನಿ. ಬ್ರಿಟಿಷರು ಏನು ಕೊಳ್ಳೆ ಹೊಡೆದ್ರು, ಉಳಿದವ್ರು ಏನೇನು ಹಾಳು ಮಾಡಿದ್ರು ಬಿಟ್ಟಾಕ್ರಿ. 1947 ಆಗಸ್ಟ್ 15ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಆವತ್ತು ಯಾವ ಯಾವ ದೇವಸ್ಥಾನದ ಆಸ್ತಿಗಳು ಎಷ್ಟೆಷ್ಟಿದ್ವು, ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಆಸ್ತಿ ಇತ್ತು, ಆ ಆಸ್ತಿಗಳನ್ನು ಸರ್ಕಾರ ಎಷ್ಟೆಷ್ಟು ತಗೊಂಡಿದೆ ಅದನ್ನು ವಾಪಸ್ ಕೊಡಿ, ಕಂಪನ್ಸೇಟ್ ಮಾಡಿ. ನೀವು ಅರ್ಚಕರಿಗೆ ಸಂಬಳ ನೀವೇನು ಕೊಡೋದು ಮತ್ತೆ ಹಂಗಲ್ಲ. ಅರೆ ಈಗ ನಿಮ್ ತಾರತಮ್ಯ ಇದೆ, ಅವ್ರಿಗೆ ಬೇಡವಾಗಿ ಒಂದ್ ನಿಮಿಷ, ಅವ್ರ ಭದ್ರತೆ ಆ ದೇವಸ್ಥಾನದ ಜಮೀನ್ ತಗೊಂಡಿದ್ದೀರಿ, ಆ ದೇವಸ್ಥಾನದ ಆಸ್ತಿ ತಗೊಂಡಿದ್ದೀರಿ. ಅದೆಲ್ಲ ಸರ್ಕಾರ ಅದೆಲ್ಲ ಪೊಲೀಸ್ ಸ್ಟೇಷನ್ ಕಟ್ಸೋದು, ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಸೋದು, ಸರ್ಕಾರಿ ಕಟ್ಟಡಗಳನ್ನು ಕಟ್ಸೋದಕ್ಕೆ ಸರ್ಕಾರದ ಜಮೀನಲ್ಲಿ ಮಾಡಬೇಕಾಗಿತ್ತು. ನೀವು ಅದನ್ನ ದೇವಸ್ಥಾನದ ಜಮೀನಲ್ಲಿ ಮಾಡ್ತಾ ಇದ್ದೀರಿ. ಈಗ ಏನೋ ದೊಡ್ಡ ಉಪಕಾರ ಮಾಡ್ತಿದ್ದೀನಿ ಅನ್ನೋ ತರ ಸಂಬಳ ಕೊಡಬಾರ್ದು ಅರ್ಚಕರಿಗೆ, ಸಂಬಳ ಕೊಡಬಾರ್ದು ಅರ್ಚಕರಿಗೆ. ಜೀವನದ ಭದ್ರತೆನೂ ಬೇಕು, ದೇವಸ್ಥಾನಗಳ ಅಭಿವೃದ್ಧಿನೂ ಬೇಕು. ಅದಕ್ಕಾಗಿ ಈ ಐತಿಹಾಸಿಕ ಆಸ್ತಿ ಎಲ್ಲ ದೇವಸ್ಥಾನದ್ದು. ಈಗ ದೇವಸ್ಥಾನದ ಆಸ್ತಿ ಯಾರು ತಗೊಂಡೋಗಿದ್ದಾರೆ? ಯಾರು ತಗೊಂಡೋಗಿದ್ದಾರೆ? ತಗೊಂಡಿಲ್ವಾ ಸರ್ಕಾರ? ತಗೊಂಡು ಎಲ್ಲೋಗಿದ್ದಾರೆ? ಅದೇ ಊರಿನ, ಅದೇ ಜನತೆಯ, ಅದೇ ಮಕ್ಕಳಿಗೆ, ಅದೇ ಜಾಗದವ್ರಿಗೆ ತಾನೇ ಏನಾರು ತಗೊಂಡಿದ್ರೆ, ನೀವ್ ಹೇಳ್ತಾರ ಪ್ರಕಾರ ನನಗೆ ಅದು ಮಾಹಿತಿ ಡೇಟಾ ಇಲ್ಲ, ಆದ್ರೂ ತಗೊಂಡಿದ್ರೆ ಶಾಲೆ ಕಟ್ಟಿರ್ತಾರೆ ಅದೇ ಮಕ್ಕಳಿಗೆ, ಅವರ ಮಕ್ಕಳಿಗೆ. ಅದನ್ನು ಅವ್ರು ಕಟ್ಕೊಂಡಿದಾರಲ್ಲ, ಕಟ್ಕೊಂಡಿದಾರಲ್ಲ. ದೇವಸ್ಥಾನ ಅವ್ರು ಕಟ್ಕೊತಿದ್ರಿ, ನೀವೇ ಕಟ್ಟಿದಾರ? ಸಾವಿರಾರು ವರ್ಷದಿಂದ ಯಾರು ಕಟ್ಟಿದಾರ? ಯಾರು? ತಾರತಮ್ಯ, ಯಾವ್ದಕ್ಕೆ? ಜಾತಿ ಪದ್ಧತಿ, ಅಸ್ಪೃಶ್ಯತೆ. ಈ ಧರ್ಮ, ಈ ಸಂವಿಧಾನ ಬಂದಿರೋದಕ್ಕೇನೆ ಎಷ್ಟೊಂದು ಜನತೆಗೆ 70% 80% ಜನತೆಗೆ ಧಾರ್ಮಿಕ ಸ್ವಾತಂತ್ರ್ಯ ಕೂಡ ಸಿಕ್ಕಿರೋದು. ದೇವಸ್ಥಾನಕ್ಕೆ ನಟರಾಜ್ ಗೌಡ್ರೆ, ಜಾತ್ಯತೀತ ಭಾರತ ಅಂತ ಹೇಳ್ತೀರಿ. ಹೌದು, ಜಾತ್ಯತೀತ ಭಾರತ ನಿಜ. ದೇವಸ್ಥಾನಗಳನ್ನು ಸರ್ಕಾರ ನಡೆಸುತ್ತೆ, ಮಸೀದಿ ಚರ್ಚ್ಗಳ ವಿಷಯಕ್ಕೆ ನಾವು ಹೋಗೋದಿಲ್ಲ ಅಂತೀರಿ. ಇದನ್ನ ಜಾತ್ಯತೀತತೆ ಅಂತ ಈ ದೇಶ ನಂಬಬೇಕು. ನಾನು ಆ ರೀತಿ ಹೇಳ್ತಾ ಇಲ್ಲ. ಮತ್ತೆ ಅಂದ್ರೆ ಬಹುಸಂಖ್ಯಾತ ಹಿಂದೂಗಳಲ್ಲಿ ದೇವಸ್ಥಾನದ ಆಸ್ತಿ ತಗೊಂಡಿದ್ದು, ಸಮಾಜಕ್ಕೆ ಶಾಲೆ ಕಟ್ಸಿಲ್ವಾ ಆಸ್ತಿಲಿ? ನನಗೆ ಅಂಕಿಅಂಶ ಇಲ್ಲ, ಆದ್ರೂ ಕೂಡ ನನಗೆ ಅಂಕಿಅಂಶ ಇಲ್ಲ. ವಕ್ಫ್ ಆಸ್ತಿಲಿ ಕಟ್ಟಿರುವಂತ ಒಂದು ಸರ್ಕಾರಿ ಶಾಲೆ ತೋರಿಸಿ, ಈಗ ಸರ್ಕಾರಿ ಆಸ್ಪತ್ರೆ ತೋರಿಸಿ. ಉರ್ದು ಶಾಲೆಗಳು ಅಲ್ಲಿ ಅವರ ಧಾರ್ಮಿಕವಾಗಿ ಅವ್ರೇನು ಉಪಯೋಗಿಸ್ಕೊಂತಾರೆ ಅಂದ್ರೆ ಅವರ ನಮ್ಮಲ್ಲಿ ಸೇರಿದ್ದು, ದೇವಸ್ಥಾನಗಳ ಆಸ್ತಿ ಎಲ್ರಿಗೂ ಸೇರಿದ್ದು. ಇಲ್ಲ, ಹೆಂಗ್ ಗೊತ್ತಾ, ಸಾವಿರಾರು ವರ್ಷಗಳಿಂದ ಒಂದು ಅಸಮಾನತೆ ಇದೆ, ಒಂದು ಜಾತಿ ಪದ್ಧತಿ ಇದೆ, ಒಂದು ತಾರತಮ್ಯ ಇದೆ. ಶೂದ್ರರು ನೀವು ದೇವಸ್ಥಾನಕ್ಕೆ ಬರಂಗಿಲ್ಲ, ಶೂದ್ರರು ನೀವು ಓದಂಗಿಲ್ಲ, ಶೂದ್ರರು ನೀವು ಬಡ್ಕಂಗಿಲ್ಲ. ಒಂದ್ ನಿಮಿಷ ನಾನೇನ ಸುಳ್ಳು ಹೇಳ್ತಾ ಇಲ್ಲ, ಆಯ್ತಾ? ಈ ತರ ಇದ್ದದ್ದು ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಸಂವಿಧಾನ ಬಂದ ಮೇಲೆ. ದಲಿತನೂ ಆಗ್ಬೋದು, ಹಿಂದುಳಿದ ವರ್ಗದವೂ ದೇವಸ್ಥಾನಕ್ಕೆ ಹೋಗ್ಬೋದು, ಪೂಜೆ ಮಾಡಬಹುದು, ಭಾಗವಹಿಸಬಹುದು. ಆ ಆಚರಣೆ ಪದ್ಧತಿಗೆ ಈ ಹಿಂದೂ ಧರ್ಮವನ್ನು ಕಾಪಾಡಿರೋದು, ಹಿಂದೂ ಧರ್ಮವನ್ನು ಇಲ್ಲಿವರೆಗೂ ಕಾಪಾಡೋದು ಸಂವಿಧಾನ. ಹಿಂದೂ ಧರ್ಮವನ್ನು ಇಲ್ಲಿವರೆಗೂ ಕಾಪಾಡೋದು ಸಂವಿಧಾನನೇ. ಈಗ ತಮ್ಮ ವಾದ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ದೇವಸ್ಥಾನಗಳ ಮೇಲೆ ಸರ್ಕಾರ ನಿಯಂತ್ರಣ ಇವತ್ತಿನ ತಿದ್ದುಪಡಿ, ಇವತ್ತಿನ ಆರ್ಗ್ಯುಮೆಂಟ್ ಏನಂದ್ರೆ, ಇಲ್ಲಿ ಅಸಮಾನತೆ ಇದೆಯಲ್ಲ, ಅರ್ಚಕರು ವೃತ್ತಿಯಲ್ಲಿರೋರು ಬಹಳ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಅವರ ಆರ್ಥಿಕತೆ ಮೂಲಕ್ಕೆ ಬರ್ತಾ ಇದ್ದೀನಿ. ದೇವಸ್ಥಾನದ ಆಸ್ತಿಗಳು ಏನೇನಾದ್ರು ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ಸರ್ಕಾರಕ್ಕಿಲ್ವಾ? ಯಾರು ಸರ್ಕಾರದ ಆಸ್ತಿಗಳು ತೆಗೆದುಕೊಂಡು ಸರ್ಕಾರ ಯಾರು ಮಾಡಿಕೊಂಡಿಲ್ಲ. ಯಾರು ಈಗ ಉಳುವನೆ ಭೂಮಿ ಒಡೆ ಅಂತ ಬಂದಾಗ ಎಷ್ಟೆಷ್ಟೋ ಒಂದು 106 ಎಕರೆ ಇದ್ದವರೆಲ್ಲರೂ 20-30 ಎಕರೆಗೆ ಬಂದ್ಬಿಟ್ರು. ಹಂಗಂತ ಹೇಳಿ ಎಲ್ಲರೂ ಹಂಚಿಕೆ. 1947 ಆಗಸ್ಟ್ 15 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ ವಕ್ಫ್ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಿದೆ? ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ ಹೇಳಿ? ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆ ಹೇಳಿ? ಈಗ ನಾನು ಅಂಕಿಅಂಶ ಅಂತೂ ಇಲ್ಲ, ಆದ್ರೂ ಅಂಕಿಅಂಶ ಕಡಿಮೆ ಆಗಿದೆ ಅಷ್ಟೇ ಹೇಳಿ. ನಂತರ ಅಂಕಿಅಂಶ ಇಲ್ಲ, ಜಾಸ್ತಿ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆ? ಕಡಿಮೆ ಆಗಿದೆಯಾ, ಜಾಸ್ತಿ? ನನಗೆ ಆ ಅಂಕಿಅಂಶ ಇಲ್ಲ ನನ್ನ ಹತ್ರ, ಆದ್ರೂ ಅಂಕಿಅಂಶ ಇಲ್ಲ. ಆದ್ರೂ ಒಂದಂತ, ಧಾರ್ಮಿಕ ದತ್ತಿ ಇಲಾಖೆ ಆಸ್ತಿ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ? ಧಾರ್ಮಿಕ ದತ್ತಿ ಇಲ್ಲ, ಜಾಸ್ತಿ ಆಗಿದೆ. ಅಂದ್ರೆ ದೇವಸ್ಥಾನಗಳಿಗೆ ಆಸ್ತಿಗಳನ್ನು ಖರೀದಿ ಮಾಡಿ ಕೊಟ್ಟಿದೆ ಸರ್ಕಾರ. ಯಾವಾಗ್ಲೂ ಏನ್ ಮಾಡಿದೆ ಗೊತ್ತಾ, ಒಂದು ದೇವಸ್ಥಾನಗಳ ಅಭಿವೃದ್ಧಿಗೋಸ್ಕರ, ದೇವಸ್ಥಾನದ ನವೀಕರಣಕ್ಕೋಸ್ಕರ ಆ ಹಣವನ್ನು ಯಥೇಚ್ಛವಾಗಿ ಖರ್ಚು ಮಾಡ್ತಾನೆ ಇರುತ್ತೆ. ಒಂದು ಪುರಾತತ್ವ ಇಲಾಖೆಯಿಂದ ಈಗ ಬಿಲ್ಡಿಂಗ್, ಈಗ ದೇವಸ್ಥಾನಗಳು ಕಟ್ತಾರಲ್ಲ, ದೇವಸ್ಥಾನ ಜಮೀನು ಎಲ್ಲೋಯ್ತು? ಈಗ ಜಮೀನು ಎಲ್ಲಿತ್ತು? ಯಾವ ಜಮೀನು? ಅಂಕಿಅಂಶ ಇದ್ರೆ ಕೊಡಿ ನನಗೆ. ನೀವು ಅಂಕಿಅಂಶ ಇದ್ರೆ ಕೊಡಿ, ನಾವು ಫಾರ್ವರ್ಡ್ ಮಾಡೋಣ, ನೀವು ಸೇರ್ಕೊಂಡು ಸರ್ಕಾರ ಕೇಳೋಣ. ಬೆಂಗಳೂರಿನಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಯಾವ ದೇವಸ್ಥಾನದ ಜಮೀನು ಏನೇನಿತ್ತು, ಈಗ ಏನೇನಿದೆ ಅನ್ನೋದರ ಲೆಕ್ಕ. ಕೆರೆಗಳನ್ನ ಮುಚ್ಚಿ, ಬೆಂಗಳೂರು ಹೃದಯ ಭಾಗದಲ್ಲಿ ಕೆರೆಗಳನ್ನ ಮುಚ್ಚಿ ಜನತೆಗೋಸ್ಕರ ಮಸೀದಿ ಆಸ್ತಿ ತಗೊಳ್ರಿ, ಚರ್ಚಿನ ಆಸ್ತಿ ತಗೊಳ್ರಿ. ಈಗ ಮಸೀದಿ ಆಸ್ತಿ ಯಾರು ತಗೊಂಡಿದ್ದಾರೆ? ದೇವಸ್ಥಾನದ ಆಸ್ತಿ ಯಾರು ತಗೊಂಡಿದ್ದಾರೆ? ಏನಾದ್ರು ಅಂಕಿಅಂಶ ಇದೆಯಾ? ನಾವು ಈಗ ಚರ್ಚೆ ಮಾಡೋಕ್ಕೋಸ್ಕರ ಚರ್ಚೆ ಮಾಡೋದಲ್ಲ. ಇವತ್ತಿನ ಅಧಿನಿಯಮ ಒಳ್ಳೆದಿದೆ, ಐತಿಹಾಸಿಕವಾಗಿದೆ, ಜನತೆಗೆ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.